கண்மணி அன்போடு காதலன் நான் எழுதும் கடிதமே. மனிதர் உணர்ந்து கொள்ள இது மனித காதல் அல்ல. பொன்மணியும் தாண்டி சௌக்கியமா நான் எங்கு சௌக்கியமே. உன்னை எண்ணி பார்க்கையும் ಕವಿತೆ ಸುಟ್ಟದು. ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಸಾಕು, ಬರೀ ರೀಲ್ಸ್ ಗಳದ್ದೇ ಹಾವಳಿ. ಯಾವಾಗ ಯಾವ ಹಾಡು ಟ್ರೆಂಡ್ ಆಗುತ್ತೆ, ಯಾವುದು ವೈರಲ್ ಆಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಇತ್ತೀಚೆಗಷ್ಟೇ ಕರಿಮಣಿ ಮಾಲೀಕ ನೀನಲ್ಲ ಸಾಂಗ್ ಸಿಕ್ಕಾಪಟ್ಟೆ ಟ್ರೆಂಡ್ ಆಗಿತ್ತು. ಸ್ಕೂಲ್ಗೆ ಹೋಗೋ ಮಕ್ಕಳಿಂದ ಹಿಡಿದು ಕಟ್ಟೆ ಮೇಲೆ ಕೂರುವ ವೃದ್ಧರವರೆಗೂ ಎಲ್ಲರೂ ಇದೇ ಹಾಡಿಗೆ ಮೈ ಬಳುಕಿಸಿದ್ರು. ಅಷ್ಟೇ ಯಾಕೆ, ಸೆಲೆಬ್ರಿಟಿಗಳು ಕೂಡ ಉಪ್ಪಿ ಹಾಡಿಗೆ ಫಿದಾ ಆಗಿದ್ರು. ಈಗ ಕರಿಮಣಿ ಮಾಲೀಕ ಹೋಯ್ತು, ಇನ್ನೇನಿದ್ರು ಕಣ್ಮಣಿ ಹಾಡಿನ ಸರದಿ. ಜನ ಈ ಹಾಡಿನ ಗುಂಗಲ್ಲೇ ಮುಳುಗೆ ಇಟ್ಟಿದ್ದಾರೆ. ಈ ಕಣ್ಮಣಿ ಅನ್ಬೋಡು ಕಾದಲನ್ ಹಾಡು ಇಷ್ಟೊಂದು ಟ್ರೆಂಡ್ ಆಗಲು ಕಾರಣ ಮಲಯಾಳಂನ ಮಂಜು ಮೆಲ್ಸ್ ಬಾಯ್ ಸಿನಿಮಾ. ಈ ಸಾಂಗ್ ನಿಂದಲೇ ಆ ಸಿನಿಮಾ ಹಿಟ್ ಆಗಿತ್ತು. ಆದ್ರೀಗ ಈ ಸಿನಿಮಾ ತಂಡಕ್ಕೆ ಸಂಕಷ್ಟ ಎದುರಾಗಿದೆ. ಇನ್ಮುಂದೆ ಕಣ್ಮಣಿ ಸಾಂಗ್ ಈ ಚಿತ್ರದಲ್ಲಿ ಇರಲ್ವಾ ಅನ್ನುವ ಪ್ರಶ್ನೆ ಮೂಡಿದೆ. ಅದ್ಯಾಕೆ ಅಂತ ಹೇಳ್ತೇನೆ, ನಾನು ಶ್ವೇತಾ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. கண்மணி அன்போடு காதலன் நான் எழுதும் கடிதமே. பொன்மணி உன் வீட்டில் சௌக்கியமா நான் எங்கு சௌக்கியம். ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸ್ಆಪ್ ಯಾವುದು ಓಪನ್ ಮಾಡಿದ್ರು ಕಣ್ಮಣಿ ಅನ್ಬೋಡು ಕಾದಲನ್ ಎನ್ನೋ ಸಾಂಗ್ಗೆ ಬರುತ್ತೆ. ಸ್ಕೂಲ್ಗೆ ಹೋಗೋ ಮಕ್ಕಳಿಂದ ಹಿಡಿದು ವಯಸ್ಸಾದವರ ಬಾಯಲ್ಲೂ ಇದೇ ಸಾಂಗ್ ಗುನುಗುತ್ತಿದೆ. ಕಣ್ಮಣಿ ಸಾಂಗ್ ಈಗ ಸಖತ್ ಟ್ರೆಂಡ್ ನಲ್ಲಿದೆ. ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಸಾಕು, ಇದೇ ಹಾಡು ಬರ್ತಿದೆ. ಇದಕ್ಕೆ ಜನ ರೀಲ್ಸ್ ಮಾಡ್ತಾ ಇದ್ದಾರೆ. ಈ ಸಾಂಗ್ ಇಷ್ಟೊಂದು ಟ್ರೆಂಡ್ ನಲ್ಲಿ ಇರೋದಕ್ಕೆ ಕಾರಣ ಇತ್ತೀಚೆಗೆ ರಿಲೀಸ್ ಆದ ಮಲಯಾಳಂನ ಮಂಜು ಮೆಲ್ಸ್ ಬಾಯ್ ಸಿನಿಮಾ. ಕಣ್ಮಣಿ ಸಾಂಗ್ 1991ರಲ್ಲಿ ಬಿಡುಗಡೆಯಾದ ಗುಣ ಸಿನಿಮಾದ್ದು. ಕಮಲ್ ಹಾಸನ್, ರೇಖಾ ನಟಿಸಿದ್ದ ಆ ಚಿತ್ರ 1991ರ ನವೆಂಬರ್ 5ರಂದು ರಿಲೀಸ್ ಆಗಿತ್ತು. ಆಗ ಈ ಚಿತ್ರಕ್ಕೆ ಇಳಯರಾಜ ಅವರು ಸಂಗೀತ ಸಂಯೋಜನೆ ಮಾಡಿದ್ರು. ಆ ಸಿನಿಮಾದಲ್ಲಿ ಅದರ ಹಾಡುಗಳೇ ಭಾರಿ ಗಮನ ಸೆಳೆದಿದ್ದವು. ಕಣ್ಮಣಿ ಅನ್ಬೋದು ಕಾದಲ್ನ ಹಾಡು ಆ ಕಾಲದಲ್ಲೂ ಸಖತ್ ಸೌಂಡ್ ಮಾಡಿತ್ತು. ಎಲ್ಲರ ಬಾಯಲ್ಲೂ ಇದೇ ಹಾಡು ಗುನುಗುತ್ತಿತ್ತು. ಅಂದ್ಹಾಗೆ ಈ ಮಂಜು ಮೆಲ್ಸ್ ಬಾಯ್ ಸಿನಿಮಾ ಹಾಗೂ ಗುಣ ಚಿತ್ರಕ್ಕೂ ಒಂದು ಲಿಂಕ್ ಇದೆ. ತಮಿಳು ಭಾಷೆಯ ಈ ಸಿನಿಮಾ ಶೂಟ್ ಆಗಿದ್ದು ಕೊಡೈಕೆನಾಲ್ನ ಗುಣ ಗುಹೆಯಲ್ಲಿ. ಈ ಚಿತ್ರದ ಶೂಟ್ ಆದ ಕಾರಣದಿಂದಲೇ ಇದಕ್ಕೆ ಗುಣ ಕೇವ್ಸ್ ಎನ್ನುವ ಹೆಸರು ಬಂತು. ಇದಕ್ಕಿಂತ ಮೊದಲು ಈ ಗುಹೆಯನ್ನ ಡೆವಿಲ್ಸ್ ಕಿಚನ್ ಅಂತ ಕರಿತಾ ಇದ್ರು. ಗುಣ ಸಿನಿಮಾದ ಬಳಿಕ ಗುಣ ಕೇವ್ಸ್ ಅಂತ ಹೆಸರು ಬಂತು. ಈ ಚಿತ್ರದ ಕಣ್ಮಣಿ ಅನ್ಬೋಡು ಕಾದಲನ್ ಹಾಡು ಸಾಕಷ್ಟು ಗಮನ ಸೆಳೆದಿದ್ದು ಮಂಜು ಮೆಲ್ಸ್ ಬಾಯ್ ಸಿನಿಮಾದಿಂದ. ಗುಣ ಸಿನಿಮಾದ ಶೂಟ್ ನಡೆದ ಜಾಗಕ್ಕೆ ಕೇರಳದ ಒಂದಷ್ಟು ಹುಡುಗರು ಹೋಗ್ತಾರೆ. ಅಲ್ಲಿರುವ ಕಂದಕದಂತಹ ಜಾಗದಲ್ಲಿ ಸುಭಾಷ್ ಎಂಬ ಯುವಕ ಬೀಳ್ತಾನೆ. ಆತನನ್ನ ಹೊರತೆಗೆಯುವ ಸಾಹಸದ ಕಥೆಯೇ ಮಂಜು ಮೆಲ್ಸ್ ಬಾಯ್ ಸಿನಿಮಾ. ನೈಜ ಘಟನೆ ಆಧರಿಸಿ ಈ ಸಿನಿಮಾ ಮಾಡಲಾಗಿದೆ. ಈ ಗ್ಯಾಂಗ್ಗೆ ಗುಣ ಗುಹೆ ಪ್ರದೇಶಕ್ಕೆ ಹೋಗಬೇಕು ಅಂತ ಅನಿಸುವುದೇ ಗುಣ ಚಿತ್ರದಿಂದ. ಈ ಸಿನಿಮಾದಲ್ಲಿ ಬರುವ ಕಣ್ಮಣಿ ಹಾಡು ಮಂಜು ಮೆಲ್ಸ್ ಬಾಯ್ಸ್ ಚಿತ್ರದುದ್ದಕ್ಕೂ ಆಗಾಗ ಬಂದಿದ್ದು ಸಿನಿಮಾದಲ್ಲಿ ಈ ಹಾಡು ಪ್ರಮುಖ ಪಾತ್ರ ವಹಿಸಿದೆ. ಈ ಕಾರಣದಿಂದಲೇ ಇನ್ಸ್ಟಾಗ್ರಾಮ್ ನಲ್ಲಿ ಈ ಹಾಡು ಮತ್ತೆ ಟ್ರೆಂಡ್ ಆಗಿದೆ. ನಿನದೆ ನನ್ನ ಜಗವು, ನನಗೆ ನೀನು ಬರವು, ಇದನ್ನು ಹೇಗೆ ಕೂಗಿ ಹೇಳಲಿ. உந்தான காயம் யாவும் தன்னாலே ஆறி போகும் மாயம் என்ன பொன்மானே பொன்மானே. என்ன காயமான போதும் என் மேனி தாங்கிக் கொள்ளும் முந்தன் ಮೇನಿ ಸಂಗಾದ. ಈ ಸಿನಿಮಾ ಸೌಂಡ್ ಮಾಡ್ತಿದ್ದಂತೆ ಈಗ ಇದಕ್ಕೆ ಸಂಕಷ್ಟ ಎದುರಾಗಿದೆ. ಇಳಯರಾಜ ತಮ್ಮ ಅನುಮತಿ ಇಲ್ಲದೆ ಈ ಹಾಡನ್ನ ಬಳಸಿಕೊಂಡಿದ್ದಾರೆ ಅಂತ ಲೀಗಲ್ ನೋಟಿಸ್ ಕಳುಹಿಸಿದ್ದಾರೆ. ಗುಣ ಸಿನಿಮಾಗಾಗಿ ಕಂಪೋಸ್ ಮಾಡಿದ ಕಣ್ಮಣಿ ಹಾಡನ್ನ ಮಂಜು ಮೆಲ್ಸ್ ಬಾಯ್ಸ್ ಸಿನಿಮಾದ ನಿರ್ಮಾಪಕರು ಅನುಮತಿ ಪಡೆಯದೆ ಬಳಸಿಕೊಂಡಿದ್ದಾರೆ ಎಂದು ಆರೋಪ ಮಾಡಲಾಗಿದೆ. ನಿರ್ಮಾಪಕರು ತನ್ನೊಂದಿಗೆ ಸರಿಯಾದ ರೀತಿಯಲ್ಲಿ ಅನುಮತಿಯನ್ನ ಪಡಿಬೇಕು, ಇಲ್ಲದೆ ಹೋದಲ್ಲಿ ಸಿನಿಮಾದಿಂದ ಆ ಹಾಡನ್ನ ತೆಗಿಬೇಕು ಅಂತ ನೋಟಿಸ್ ನಲ್ಲಿ ತಿಳಿಸಲಾಗಿದೆ. ಈಗ ಇಳಯರಾಜ್ ಅವರ ಲೀಗಲ್ ಟೀಮ್ ಮಂಜು ಮೆಲ್ಸ್ ಬಾಯ್ಸ್ ನಲ್ಲಿ ತಮ್ಮ ಹಾಡನ್ನ ತೆಗೆದು ಹಾಕ್ಬೇಕು, ಇಲ್ಲವೇ ಸರಿಯಾದ ರೀತಿಯಲ್ಲಿ ಅನುಮತಿ ಪಡೆದು ಹಾಡನ್ನ ಬಳಸಿಕೊಳ್ಬೇಕು ಅಂತ ಚಿತ್ರದ ನಿರ್ಮಾಪಕರಿಗೆ ನೋಟಿಸ್ ಅನ್ನ ಕಳುಹಿಸಿದೆ. ಮಂಜು ಮೆಲ್ಸ್ ಬಾಯ್ಸ್ ಸಿನಿಮಾದ ನಿರ್ಮಾಪಕರಾದ ಸೌಬಿನ್ ಶಾಹಿರ್, ಬಾಬು ಶಾಹಿರ್ ಹಾಗೂ ಶಾನ್ ಆಂಟೋನಿಗೆ ನೋಟಿಸ್ ಕಳುಹಿಸಲಾಗಿದೆ. கண்மணி அன்போடு காதலன் நான் எழுதும் கடிதமே. பொன்மணி
ಉನ್ ವೀಟಿಲ್ ಸೌಖ್ಯಮಾ. ಇನ್ನು ಮಂಜು ಮೇನ್ಸ್ ಬಾಯ್ ಸಿನಿಮಾವನ್ನ ತುಂಬಾ ಕಡಿಮೆ ಬಜೆಟ್ ನಲ್ಲಿ ನಿರ್ಮಾಣ ಮಾಡಲಾಗಿದೆ. ಇದರ ಬಜೆಟ್ 22 ಕೋಟಿ ರೂಪಾಯಿ ಕೂಡ ಮೀರಿಲ್ಲ ಅಂತ ಹೇಳಲಾಗ್ತಿದೆ. ಆದ್ರೆ ಚಿತ್ರದ ಗಳಿಕೆ ವಿಶ್ವದಾದ್ಯಂತ 250 ಕೋಟಿ ರೂಪಾಯಿ ದಾಟಿದೆ. ಈಗ OTTಯಲ್ಲೂ ಈ ಸಿನಿಮಾದ ಬೇಡಿಕೆ ಹೆಚ್ಚಿದೆ. ಇದರಿಂದಾಗಿ ನಿರ್ಮಾಪಕರ ಮೊಗದಲ್ಲಿ ನಗು ಮೂಡಿತ್ತು. ಆದ್ರೆ ಈಗ ಸಂಗೀತ ಮಾಂತ್ರಿಕ ಇಳೆಯರಾಜ ಲೀಗಲ್ ನೋಟಿಸ್ ನೀಡಿದ್ದು ಕಾನೂನು ಸಂಕಷ್ಟ ಎದುರಿಸುವಂತೆ ಆಗಿದೆ. ಸಿನಿಮಾ ತಂಡಕ್ಕೆ ಇಳೆಯರಾಜ ನೋಟಿಸ್ ನೀಡಿರುವ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕಾಮೆಂಟ್ ಮಾಡಿ. ನಮಸ್ಕಾರ.